ವಿಶ್ವನಾಯಕ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಪ್ರೀತಿಯ ಶಿಷ್ಯಂದಿರಿಗೆ ಹೇಳಿದ ಕಥೆಯೊಂದು ಹೀಗಿದೆ, ನೀವು ಕೇಳಿ ನೋಡಿ. ಒಮ್ಮೆ ಒಬ್ಬ ವ್ಯಕ್ತಿಯು ಸೂಡು ಬಿಸಿಲಿನಲ್ಲಿ ತನ್ನ ಒಂಟೆಯ ಜೊತೆ ಮರುಭೂಮಿಯಲ್ಲಿ ಯಾತ್ರೆ ಹೊರಟನು. ಸ್ವಲ್ಪ ದೂರ ನಡೆದಾಗ ಆ ವ್ಯಕ್ತಿಗೆ ಬಿಸಿಲು ತಡೆಯಲಾರದೆ ಒಂದಡಿ ಮುಂದೆ ಹಾಕಲು ಆಗದೆ ಆ ವ್ಯಕ್ತಿ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ಕುಳಿತು ಅಲ್ಲೇ ನಿದ್ದೆಗೆ ಜಾರಿದನು. ಸ್ವಲ್ಪ ಸಮಯದ ನಂತರ ಆತನಿಗೆ ಎಚ್ಚರವಾದಾಗ ತನ್ನ ಒಂಟೆ ಕಾಣೆಯಾಗಿತ್ತು. ತನ್ನ ವಸ್ತ್ರ, ನೀರು, ಆಹಾರ ಎಲ್ಲವೂ ಆ ಒಂಟೆಯ ಮೇಲಿತ್ತು. ಎತ್ತ ನೋಡಿದರೂ ಮರಳು ರಾಶಿ ಬಿದ್ದಿರುವ ಮರುಭೂಮಿಯನ್ನಷ್ಟೇ ಕಾಣುತ್ತಿತ್ತು. ಯಾವ ದಿಕ್ಕಿಗೆ ಒಂಟೆಯನ್ನು ಹುಡುಕುತ್ತಾ ಹೋಗಲಿ ಎಂಬ ಚಿಂತೆಯಿಂದ ಆತ ಬೇಸತ್ತನು. ದಿಕ್ಕು ತೋಚದೆ ಆತ ಪ್ರಜ್ಞೆ ತಪ್ಪಿದನು. ಪ್ರಜ್ಞೆಯಿಂದ ಎಚ್ಚರವಾದಾಗ ತನ್ನ ಕಾಣೆಯಾದ ಒಂಟೆ ಆ ಮರದಡಿಯಲ್ಲೇ ಇತ್ತು. ಇದನ್ನು ಕಂಡ ಆತನಿಗೆ ಅತೀವ ಸಂತೋಷ ಉಂಟಾಯಿತು. ಕುಣಿದು ಕುಪ್ಪಳಿಸಿದನು. ಸೃಷ್ಟಿಕರ್ತನಿಗೆ ಕೃತಜ್ಞತೆಯನ್ನರ್ಪಿಸಿದನು. ಕಥೆ ಕೇಳಿದ್ರಲ್ವಾ? ಪೈಗಂಬರರು ಈ ಕಥೆಯನ್ನು ಶಿಷ್ಯರಿಗೆ ಹೇಳಿದ ಬಳಿಕ ಒಂದು ಸಂದೇಶವನ್ನು ಹೇಳಿಕೊಟ್ಟರು. ಈ ಮನುಷ್ಯನು ತನ್ನ ಕಾಣೆಯಾದ ಒಂಟೆಯು ಕೈ ಸೇರಿದಾಗ ಎಷ್ಟು ಸಂತೋಷ ಪಟ್ಟನೋ ಅದಕ್ಕಿಂತಲೂ ಮಿಗಿಲಾಗಿ ಅಲ್ಲಾಹನ ಜೊತೆ ಒಬ್ಬ ವ್ಯಕ್ತಿಯು ಪಶ್ಚಾತ್ತಾಪದಿಂದ ಸಮೀಪಿಸಿದರೆ ಅಷ್ಟೇ ಸಂತೋಷ ಪಡುವನು ಎಂದು ಹೇಳಿದರು. ಅಂದ ಹಾಗೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಬೇಡುವುದು ಅಲ್ಲಾಹನಿಗೆ ಅತ್ಯಂತ ಖುಷಿಯ ಸಂಗತಿ.